ಹಾಯ್ ಎಲ್ಲ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ನಿನ್ನ ಜೊತೆ ನನ್ನ ಕತೆ ಸೀರಿಯಲ್ ಸಂಚಿಕೆನ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಇವತ್ತು ತುಂಬ ವಿಶೇಷ ದಿನ ಅಂತಲೇ ಹೇಳ್ಬೋದು. ನನ್ನ ವಿಡಿಯೋನ ಒಂದು ಅಪ್ಲೋಡ್ ಮಾಡಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟಿಂದ, ನಿಮ್ಮೆಲ್ಲರ ಒಂದು ಸಬ್ಸ್ಕ್ರೈಬ್ ಮಾಡಿರೋದ್ರಿಂದ, ಒಂದು ಲೈಕ್ ಮಾಡಿರೋದ್ರಿಂದ ನನಗೆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿದೆ. ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನಾನು ಹೇಗೆ ಆ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ತೊಗೊಂಡೆ, ಹೇಗೆ ಸ್ಟ್ರಗಲ್ ಮಾಡಿದೆ, ಯಾವ ರೀತಿ ನಾನು ಮಾನಿಟೈಸರ್ ಆನ್ ಮಾಡಿಕೊಂಡೆ, ಸೊ ಅದನ್ನೆಲ್ಲ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸರಿ ಟೈಮ್ ಇದ್ದರೆ ಎಲ್ಲರೂ ಕೂಡ ಚೆಕ್ ಮಾಡಿ. ಆಲ್ರೆಡಿ ಈ ವಿಡಿಯೋ ಅಪ್ಲೋಡ್ ಮಾಡೋದಕ್ಕಿಂತ ಮುಂಚೆನೇ ಆ ವಿಡಿಯೋ ಬೆಳಗ್ಗೆ 10 ಗಂಟೆಲೆಲ್ಲ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ಎಲ್ಲರೂ ಕೂಡ ನೋಡಿ ಅಂತ ಹೇಳ್ತೀನಿ. ನನಗಂತೂ ತುಂಬ ಖುಷಿನ ಶೇರ್ ಮಾಡ್ಕೊಂಡಿದ್ದೀನಿ. ಈ ವಿಡಿಯೋ ಮುಖಾಂತರ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಬಂದಿರೋದ್ರಿಂದ ತುಂಬಾ ಖುಷಿಯಾಗಿದ್ದೀನಿ ನಾನಂತೂ. ಸೊ ಬನ್ನಿ ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇನ್ನೇನು ಅಜಿತ್ ಹೊರಟಿದ್ದಾನೆ, ಹೋಗಬೇಕು ಅಂತ ಹೇಳಿಬಿಟ್ಟು ಹೊರಟಿದ್ದಾಗ ಇನ್ನು ಎಲ್ಲರೂ ಕೂಡ ಕೈ ತುತ್ತನ್ನ ಕೊಡ್ತಾ ಇರ್ತಾರೆ. ಸ್ಪೆಷಲಿ ಫಸ್ಟ್ ಅವ್ರ ಅಮ್ಮ ತಿನ್ನಿಸ್ತಾ ಇರ್ತಾರೆ, ಆಮೇಲೆ ರಾಮಣ್ಣ ತಿನ್ನಿಸ್ತಾನೆ. ಅವರಮ್ಮ ಹೇಳ್ತಾರೆ, ನೋಡು ಅಜಿತ್, ಏನು ಗೊತ್ತಾ, ನೀನು ಚಿಕ್ಕವನಿದ್ದಾಗ ನಿನಗೆ ಕೈ ತುತ್ತು ಮಾಡಿ ಸೂರ್ಯನ ಚಂದ್ರನ ತೋರಿಸ್ಬಿಟ್ಟು ನಿನಗೆ ಊಟ ಮಾಡಿಸ್ತಾ ಇದ್ವಿ. ತುಂಬ ಖುಷಿಯಿಂದನೇ ನಿನಗೆ ಊಟ ತಿನ್ನಿಸ್ತಾ ಇದ್ವಿ ಅಜಿತ್. ಹಾಗಾದರೆ ನೀನು ಊಟ ಮಾಡ್ತಿದ್ದಿದ್ದು, ಇಲ್ಲಾಂದರೆ ತುಂಬ ರಂಪ ಮಾಡ್ತಿದ್ದೆ ಅಂತ ಹೇಳಿದಾಗ ಅಜ್ಜಿ ಕೂಡ ಕೈ ತುತ್ತನ್ನ ತಿನ್ನಿಸ್ತಾರೆ. ಇವತ್ತು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಕೊನೆವರೆಗೂ ವಿಡಿಯೋನ ನೋಡಿ, ತುಂಬಾ ಚೆನ್ನಾಗಿದೆ ಇವತ್ತು. ಸೊ ಇನ್ನೇನು ಅಷ್ಟರಲ್ಲೇ ದೇವಿಯಾನಿ ಕೂಡ ಬಂದು ಕೈ ತುತ್ತನ್ನ ತಿನ್ನಿಸ್ತಾರೆ. ಅದೆಲ್ಲ ಆದಮೇಲೆ ಫೈನಲಿ ಎಲ್ಲರೂ ತಿನ್ನಿಸ್ತಾರೆ, ಮನೆಯವರೆಲ್ಲರೂ ಕೂಡ ನಚ್ಚಿ ತಿನ್ನಿಸ್ತಾನೆ. ಅದೆಲ್ಲ ಆದಮೇಲೆ ಕೊನೆಗೆ ಭೂಮಿ ಮಾತ್ರ ತಿನ್ನಿಸ್ತಾ ಇರಲ್ಲ, ಸುಮ್ಮನೆ ನಿಂತಿರ್ತಾಳೆ ಸೈಲೆಂಟಾಗೆ. ಮತ್ತು ಸಂಗೀತ ಇದ್ಕೊಂಡು, ಭೂಮಿ ಯಾಕೆ ಸಪ್ಪಗೆ ಆ ರೀತಿ ನಿಂತಿದ್ಯಾ, ನೀನು ಕೈ ತುತ್ತು ತಿನ್ಸಲ್ವಾ ಅಜಿತನಿಗೆ ಅಂತ ಹೇಳ್ಬಿಟ್ಟು ಕೇಳ್ತಾರೆ. ಆಗ ಅಜಿತ್ ಇದ್ಕೊಂಡು ಒಂಥರ ನೋಡ್ತಾ ಇರ್ತಾನೆ ಭೂಮಿನ. ಅವಳು ಕೂಡ ತುಂಬ ಫೀಲಿಂಗಲ್ಲಿ ನೋಡ್ತಾ ಇರ್ತಾಳೆ. ಸೊ ಆದರೆ ಇಲ್ಲಿ ದೇವಿಯಾನಿ ಅಂಜು ಮಾತ್ರ ಒಂಥರ ನೋಡ್ತಾ ಇರ್ತಾರೆ. ಅವ್ರಿಗೆ ಯಾಕೆಂದರೆ ಡೌಟ್ ಇದೆಯಲ್ಲ ಕಾಂಟ್ರಾಕ್ಟ್ ಮ್ಯಾರೇಜು ಅಂತ. ಸೊ ಹಾಗಾಗಿ ಇನ್ನು ಫೈನಲಿ ತಿನ್ನಿಸ್ಬೇಕು ಅಂತ ಭೂಮಿ ಹತ್ರ ಬರ್ತಾಳೆ. ರಾಮಣ್ಣ ಕೂತಿರ್ತಾರೆ. ಬಾರಮ್ಮ ಭೂಮಿ ಕೂತ್ಕೊ ಅಂತೇಳಿ ಕುಂಡ್ರಿಸ್ತಾರೆ ಭೂಮಿನ. ಕೂತ್ಕೊಂಡ ತಕ್ಷಣವೇ ಅವಳು ಕೈ ತುತ್ತು ತಿನ್ಸೋಕ್ಕೆ ಶುರು ಮಾಡ್ತಾಳೆ. ತುಂಬ ಫೀಲಿಂಗಿಂದ ಒಬ್ರಿಗೊಬ್ರು ಕೈ ತುತ್ತನ್ನ ತಿನ್ನಿಸ್ಕೊಳ್ತಾರೆ. ತುಂಬಾ ಖುಷಿ ಆಗ್ತಿರುತ್ತೆ ಭೂಮಿಗೆ. ಸೊ ಎಲ್ಲರೂ ಕೂಡ ಒಂದು ಕಡೆಯಿಂದನೂ ಅವ್ರನ್ನ ನೋಡಿ ತುಂಬಾ ಖುಷಿ ಪಡ್ತಾರೆ. ಶ್ರವಣ್ ಕೂಡ ಅಷ್ಟೇ, ಒಂದು ಸ್ಮೈಲ್ ಕೊಟ್ಕೊಂಡು ಒಂಥರ ಮಗಳ ಥರ ಅಂತ ಅಂದ್ಕೊಂಡು ಫೀಲ್ ಮಾಡ್ಕೊತಾ ಇರ್ತಾನೆ. ಸೊ ಅಜಿತ್ ಮಾತ್ರ ತುಂಬ ಫೀಲಿಂಗಿಂದ ಒಂಥರ ಕಣ್ಣು ತುಂಬಿಕೊಂಡು ಭೂಮಿನ ನೋಡ್ತಾ ಇರ್ತಾನೆ. ಸೊ ಇನ್ನೇನೆಲ್ಲ ಆದಮೇಲೆ ಬಂದು ರೂಮಲ್ಲಿ ಕೂತಿರ್ತಾನೆ. ಅಂದರೆ ಇವತ್ತಿರ್ತು ನಾಳೆ ಹೋಗ್ಬೇಕು ಅವನು ಬೇರೆ ಕಡೆ ಟ್ರಾನ್ಸ್ಫರ್ಗೆ. ಸೊ ಇನ್ನು ಅಷ್ಟರಲ್ಲೇ ಭೂಮಿ ಹಾಲು ತೊಗೊಂಡು ಬರ್ತಾಳೆ. ಭೂಮಿ ಏನಿದು ಅಂತಂದಾಗ, ಹಾಲು ಸಾಹೇಬ್ರೆ ಅಂದಾಗ, ಅಯ್ಯೋ ಭೂಮಿ ಒಂದು ವಿಷಯ ಗೊತ್ತಾ ಭೂಮಿ, ಮನೆಯವರೆಲ್ಲ ಸೇರಿಕೊಂಡು ಆರೊಬ್ಬನೇ ಆಗಲ್ಲ ಅಷ್ಟೊಂದು ತಿನ್ನಿಸ್ಬಿಟ್ಟಿದ್ದಾರೆ ಭೂಮಿ ನನಗೆ, ಹಾಲಿನ ಎಲ್ಲಿ ಸೇರಿಸ್ಕೊಳ್ಳಿ ನಾನು ಅಂತ ಅಂದಾಗ, ಅಯ್ಯೋ ಸಾಹೇಬ್ರೆ ಇದು ನಾರ್ಮಲ್ ಹಾಲಲ್ಲ, ಇದಕ್ಕೆ ಅರಿಶಿನ ಪುಡಿ ಮತ್ತು ಚಕ್ಕೆ ಲವಂಗ ಎಲ್ಲ ಹಾಕ್ಬಿಟ್ಟಿದ್ದೀನಿ. ಏಕೆಂದರೆ ನೀವು ಬೇರೆ ಕೆಮ್ತಿದ್ರಲ್ವಾ, ಸ್ವಲ್ಪ ಸುಸ್ತೆಲ್ಲ ಕಮ್ಮಿ ಆಗಲಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಹಾಕಿ ಕೊಟ್ಟಿದ್ದೀನಿ ಸಾಹೇಬ್ರೆ, ಕುಡ್ಕೊಳ್ಳಿ ಏನಾಗಲ್ಲ ಅಂತೇಳಿ ಭೂಮಿ ಕೊಡ್ತಾಳೆ. ಸೊ ಇನ್ನೇನು ಅಜಿತ್ ಇಸ್ಕೋತಾನೆ. ಈಸ್ಕೊಂಡ್ಬಿಟ್ಟು ಕುಡಿಬೇಕಾದಾಗ ಏನೋ ಮಾತಲ್ಲಿ ಒಂದು ನತ್ತಿಗೆ ಏರ್ಬಿಡುತ್ತೆ. ನತ್ತಿಗೆ ಏರಿದ ತಕ್ಷಣ ಭೂಮಿ ಅಂತೂ ಅವಳ ಟೆನ್ಷನ್ ನೋಡೋಕ್ಕೆ ಆಗಲ್ಲ. ಸಾಹೇಬ್ರೆ ಏನು ಮಾಡ್ಕೊಂಡ್ರಿ ನೀವು ಅಂತ ಹೇಳ್ಬಿಟ್ಟು ನತ್ತಿ ಎಲ್ಲ ಒತ್ಬಿಟ್ಟು ಸೆರ್ಗಲ್ಲೆಲ್ಲ ಮುಷ್ಣಿನ ಒರೆಸ್ತಾಳೆ. ತುಂಬ ಆಸೆ ಪಡ್ತಾ ಇರ್ತಾಳೆ ಅವಳಂತೂ. ಸೊ ಇನ್ನೇನು ಫೈನಲಿ ಹಾಲೆಲ್ಲ ಕುಡಿಬೇಕಾದಾಗ ಇನ್ನು ಆ ರೀತಿ ಆಗೋಗುತ್ತಲ್ವ. ಸೊ ಇನ್ನೇನು ಸಾಹೇಬ್ರೆ ಇನ್ನೇನು ಮೊಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ನಿಮ್ಮದು ನಂದು ಕೂಡ ಪ್ಯಾಕ್ ಮಾಡಿದ್ದೀನಿ ಸಾಹೇಬ್ರೆ ಅಂತ ಕೂಡ ಹೇಳ್ತಾಳೆ ಭೂಮಿ. ಸೊ ನಿಂದು ಪ್ಯಾಕ್ ಮಾಡಿದ್ಯಾ ಭೂಮಿ ಅಂತೇಳ್ಬಿಟ್ಟು ಅಜಿತ್ ಕೇಳ್ತಾನೆ. ಹೌದು ಸಾಹೇಬ್ರೆ, ನಾನು ಕೂಡ ಹೊರಡ್ಬೇಕಲ್ವಾ, ನಾಳೆಗೆ 1 ವರ್ಷ ಆಗುತ್ತೆ ನಮ್ಮ ಮ್ಯಾರೇಜ್ ಆಗಿ, ನಾವು ಹೊರಡ್ಬೇಕಲ್ಲ, ಇನ್ನೇನು ಕಾಂಟ್ರಾಕ್ಟ್ ಮ್ಯಾರೇಜ್ ಮುಗ್ದೋಗುತ್ತಲ್ವ ಅಂತ ಹೇಳಿದಾಗ, ಆದರೆ ಒಂದು ಕೆಲಸ ಮಾಡು ಭೂಮಿ, ಏನು ಗೊತ್ತಾ, ನೀನು ಒಂದು ಕೆಲಸ ಮಾಡು, ನಾನು ಎಲ್ಲ ಮುಗಿಸ್ಕೊಂಡು ಬರೋವರೆಗೂ ನೀನು ಈ ಮನೇಲೇ ಇರ್ತೀಯಾ ಅಂತ ಹೇಳ್ಬಿಟ್ಟು ಕೇಳ್ಕೊತಾನೆ. ಫಸ್ಟ್ ಹೇಳೋದು ಹೆಂಗೆ ಗೊತ್ತಾ, ನಾನು ಏನು ಹೇಳಿದ್ರು ಕೇಳ್ತೀಯಲ್ವ ನೀನು ಅಂತ ಕೇಳ್ತಾನೆ. ಹೌದು ಸಾಹೇಬ್ರೆ, ನಿನ್ನ ಮಾತಿಗೆ ಯಾವತ್ತಾದರೂ ನಾನು ಮೀರಿದ್ದೀನ ಅಂತ ಭೂಮಿ ಹೇಳ್ತಾಳೆ. ಸೊ ಹಾಗಿದ್ರೆ ನಾನು ಹೋಗಿ ಡ್ಯೂಟಿ ಮುಗಿಸ್ಕೊಂಡು ಬರೋವರೆಗೂ ಈ ಮನೇಲೇ ಇದ್ಬಿಡು ಅಂತೇಳಿ ಕೇಳ್ಕೊಳ್ತಾನೆ. ಸಾಹೇಬ್ರೆ ಏನು ಹೇಳ್ತಿದ್ದೀರಾ ನೀವು ಅಂದಾಗ, ಹೌದು ಭೂಮಿ, ಈ ಮನೆಗೆ ಪ್ರೀತಿಯಿಂದ ನಿನ್ನ ನೋಡ್ಕೋತಾರಲ್ವ ನಮ್ಮಮ್ಮ ಮಗಳ ಥರ, ಅವರಿಗೋಸ್ಕರ ನಿನ್ನ ಪ್ರೀತಿಯಿಂದ ನನ್ನ ಮೊಮ್ಮಗಳು ಅಂದ್ಕೊಂಡು ಪ್ರೀತಿ ಮಾಡ್ತಾರಲ್ಲ ನಮ್ಮ ಅಜ್ಜಿಗೋಸ್ಕರ, ಸೊ ಹಾಗೆಯೇ ನನ್ನ ಮಗಳು ಅನ್ನೋ ಫೀಲಿಂಗಿಂದ ನಮ್ಮ ಶ್ರವಣ ಮಾಮನಿಗೋಸ್ಕರ
ಹಾಗೆಯೇ ಎಲ್ಲರಿಗೋಸ್ಕರ ಈ ಮನೇಲಿ ನಿನ್ನ ತುಂಬ ಹಚ್ಕೊಂಡಿದ್ದಾರಲ್ಲ ಅವರೆಲ್ಲರಿಗೋಸ್ಕರನೂ ನಾನು ಹೋಗಿ ಬರೋವರೆಗೂ ಈ ಮನೇಲಿ ಇದ್ಬಿಡು ಭೂಮಿ ಅಂತೇಳಿ ಕೇಳ್ಕೊಳ್ತಾನೆ ಅಜಿತ್ತು. ಸೊ ಹಾಗೆಯೇ ಭೂಮಿ ಮನಸ್ಸಲ್ಲಿ ಅಂದ್ಕೊಳ್ಳೋದು ಏನು ಗೊತ್ತಾ, ಸಾಹೇಬ್ರೆ ಒಂದೇ ಒಂದು ಮಾತು, ನನಗೋಸ್ಕರ ಇರು ಭೂಮಿ ಅಂತ ಕೇಳ್ಕೊಳ್ಳಿ ಸಾಹೇಬ್ರೆ, ಅದ್ರ ಕಥೆನೇ ಬೇರೆ ಆಗಿರುತ್ತೆ ಅಂತೇಳಿ ಅವಳ ಮನಸ್ಸಲ್ಲಿ ಅನ್ಕೋತಾಳೆ. ಸೊ ಅದೆಲ್ಲ ಹೇಳಿ ಹಂಚ್ಕೊಂಡ್ಮೇಲೆ ಇನ್ನು ಫೈನಲಿ ಆಯಿತು ಸಾಹೇಬ್ರೆ ಅಂತೇಳಿ ಒಪ್ಕೊಬಿಡ್ತಾಳೆ ಭೂಮಿ. ಒಪ್ಕೊಂಡ ತಕ್ಷಣ ಅಜಿತ್ನಿಗಂತೂ ತುಂಬಾ ಖುಷಿ ಆಗಿಬಿಡುತ್ತೆ. ಖುಷಿ ಅಂತಂದರೆ ಅವನು ಖುಷಿ ಪಾರೇ ಇರೋದಿಲ್ಲ, ಅಷ್ಟೊಂದು ಖುಷಿ ಪಟ್ಬಿಡ್ತಾನೆ. ಹಂಗಂದ ತಕ್ಷಣ ಇನ್ನು ಫೈನಲಿ ಅಜಿತ್ತು ಹಾಗಾದರೆ ಒಪ್ಕೋತೀಯ ಭೂಮಿ, ಇಲ್ಲೇ ಇರ್ತೀಯ ಭೂಮಿ ಅಂತ ಹೇಳಿದಾಗ, ಹೌದು ಸಾಹೇಬ್ರೆ ನೀವೆಲ್ಲ ಮುಗಿಸ್ಕೊಂಡು ಬನ್ನಿ, ನಾನು ಖಂಡಿತ ಇಲ್ಲೇ ಇರ್ತೀನಿ, ನಿಮಗೆ ಮಾತು ಕೊಟ್ಟಿದ್ದೆ ಯಾವತ್ತಾದರೂ ಮೀರಿದ್ದೀನ ನಾನು ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸೊ ಏನು ಮಾಡ್ತೀವಿ ಗೊತ್ತಾ ಭೂಮಿ, ನೀನು ಏನು ಗೊತ್ತಾ, ಈ ಮನೇಲಿ ನಾನು ಇಲ್ಲ ಅಂತಂದ್ರೂ ಕೂಡ ಇದು ನನ್ನ ಫ್ಯಾಮಿಲಿ ಅಂತ, ನನ್ನ ಫ್ಯಾಮಿಲಿನ ನೋಡ್ಕೋಬೇಕು ನೀನು, ಅವರೆಲ್ಲರನ್ನೂ ತುಂಬ ಜವಾಬ್ದಾರಿಯಿಂದ ನೋಡ್ಕೋಬೇಕು. ಆ ಜವಾಬ್ದಾರಿ ಎಲ್ಲ ನಿನಗೆ ವಹಿಸೋಗ್ತಾ ಇದ್ದೀನಿ, ನೀನೇ ಚೆನ್ನಾಗಿ ನೋಡಿಕೊಂಡು ಅವ್ರನ್ನೆಲ್ಲ ಕೇರ್ ಮಾಡಿಕೊಂಡು ಈ ಮನೆ ಮಗಳ ಥರ ಸೊಸೆ ಥರ ಇರಬೇಕು ನೀನು ಅಂತ ಹೇಳ್ಬಿಟ್ಟು ಹೇಳಿದ ತಕ್ಷಣ ಆಯಿತು ಅಂತ ಹೇಳಿ ಹೇಳ್ತಾಳೆ ಭೂಮಿ. ಸೊ ಹಾಗಂತ ಮಾತು ಕೂಡ ಕೊಡ್ತಾಳೆ ಸಾಹೇಬ್ರಿಗೆ. ಮಾತು ಕೊಟ್ಟ ತಕ್ಷಣ ಏನೇ ಅಜಿತ್ಗಂತೂ ಎಲ್ಲಿಲ್ದಿದ್ದ ಖುಷಿ, ಎಲ್ಲಿಲ್ದಿದ್ದ ನಗು, ಎಲ್ಲಿಲ್ದಿದ್ದ ಫೀಲಿಂಗ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಇನ್ನೇನು ಫೈನಲಿ ಅವನಿಗೆ ಆ ಖುಷಿ ತಡೀಲಾರ್ದ ಭೂಮಿನ ಹಣೆನ ಹಿಡ್ಕೊಂಡ್ಬಿಟ್ಟು ಒಂದು ಕಿಸ್ ಮಾಡಿಬಿಡ್ತಾನೆ, ಅಂದರೆ ಮುತ್ತು ಕೊಡ್ತಾನೆ. ಆ ಮುತ್ತು ಕೊಟ್ಟ ತಕ್ಷಣವೇ ಭೂಮಿ ಅದೆಲ್ಲಿ ಕಳೆದೋಗ್ತಾಳೋ ಗೊತ್ತಿಲ್ಲ, ಕಳೆದೋಗ್ಬಿಡ್ತಾಳೆ ಅವಳು ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ಸೊ ಆ ಖುಷಿಗೆ ಪಾರೇ ಇರೋದಿಲ್ಲ. ಇದು ಯಾವುದೂ ಕನಸಲ್ಲ, ಆಮೇಲೆ ಕನಸು ಅಂತ ಅನ್ಕೋಬೇಡಿ. ಸೊ ರಿಯಲಾಗೆ ಮುತ್ತು ಕೊಟ್ಟಿರೋದು. ನೀವು ಅಯ್ಯೋ ಹಿಂಗೆ ಹೇಳ್ತೀರಾ ಆಮೇಲೆ ಫೈನಲಿ ಕನಸು ಅಂತ ಹೇಳ್ತೀರಾ ಅಂತ ಫೀಲ್ ಮಾಡ್ಕೋತೀರಾ, ಅದಕ್ಕೆ ನಾನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ ಕನಸಲ್ಲ ರಿಯಲ್ ಇದು. ಹಂಗೆ ಮುತ್ತು ಕೊಟ್ಟು ಒಬ್ರಿಗೊಬ್ರು ಮುಖ ನೋಡಿಕೊಂಡು ತುಂಬ ಫೀಲ್ ಮಾಡಿಕೊಂಡು ಇರಬೇಕಾದಾಗ ಸೊ ಇನ್ನೇನು ಕೊನೆಗೆ ಒಂಥರ ಮುಜುಗರ ಪಟ್ಕೊಂಡು ಎದೊಳ್ತಾರೆ. ಭೂಮಿಗಂತೂ ತುಂಬಾ ನಾಚಿಕೆ ಆಗಿಬಿಡುತ್ತೆ. ನಾಚಿಕೆಯಾಗಿ ಈ ಕಡೆ ಬಂದು ನಿಂತ್ಕೋತಾಳೆ. ಅಜಿತ್ ಅಂತೂ ಒಂಥರ ಫೀಲಿಂಗಲ್ಲಿ ಅವಳ ಮುಖ ಹಿಂಗೆ ನೋಡಿಕೊಂಡು ಕೂತಿರ್ತಾನೆ. ಸೊ ಇನ್ನೇನು ಫೈನಲಿ ಒಬ್ರಿಗೊಬ್ರು ಕಿಸ್ ಕೊಟ್ಕೊಂಡಿದ್ದಾಯಿತು. ಸೊ ಹೇಳ್ಕೊಳಕ್ಕಾಗ್ತಿಲ್ಲ ಅಷ್ಟೇ ಇಬ್ರಿಗೂ ಕೂಡ. ಇನ್ನು ಫೈನಲಿ ಎಲ್ಲ ಮಾತುಕತೆ ಮುಗೀತು. ಮಾತುಕತೆ ಮುಗಿದಾದ್ಮೇಲೆ ಸೊ ಇನ್ನೇನು ಈಗ ಅಜಿತ್ತು ಹೊರಡಬೇಕಲ್ವ ಹೋಗೋಕ್ಕೆ ಅಂತ ಹೇಳ್ಬಿಟ್ಟು ಇನ್ನು ಹೋಗೋಣ ಅಂಥೇಳಿ ಒಬ್ರಿಗೊಬ್ರು ಮಾತಾಡಿಕೊಂಡು ಸರಿ ಆಯಿತು ಅಂಥೇಳಿ ಇನ್ನು ಮಲ್ಕೋತಾರೆ. ಸೊ ಇನ್ನೇನು ಫೈನಲಿ ಇಲ್ಲಿ ಭೂಮಿ ಏನು ಮಾಡ್ತಾಳೆ, ಅದನ್ನೆಲ್ಲ ನಾಚಿಕೆ ಅನುಭವಿಸಿದ್ಲಲ್ವ. ಸೊ ಹೊರ್ಗಡೆ ಬಂದುಬಿಟ್ಟು ಮುಜುಗರ ಪಟ್ಕೊಂಡು ಮುತ್ತು ಕೊಟ್ಟಿರೋದನ್ನೆಲ್ಲ ನಾಚಿಕೆ ಪಟ್ಕೊಂಡು ಹೊರ್ಗಡೆ ಬಂದು ನಿಂತ್ಕೋತಾಳೆ ನಗಾಡ್ಕೊಂಡು. ಸತ್ಯಣ್ಣ ಅಲ್ಲೇ ನಿಂತಿರ್ತಾರೆ. ನಿಂತಿರ್ಬೇಕಾದಾಗ ಭೂಮಿ ನೋಡಿಬಿಟ್ಟು, ಸತ್ಯಣ್ಣ ನೀವೇನು ಮಾಡ್ತಿದ್ದೀರಾ ಇಲ್ಲಿ, ನೀವಿನ್ನೂ ಮನೆಗೆ ಹೊರಟಿಲ್ವಾ ಅಂತ ಹೇಳ್ಬಿಟ್ಟು ಕೇಳ್ತಾಳೆ. ಆ ಭೂಮಿ ಮನೆಗೆ ಹೊರಡಬೇಕಿತ್ತು, ಸೊ ನೀನೆಲ್ಲಿ ಮನೆ ಬಿಟ್ಟು ಹೋಗ್ಬಿಡ್ತೀವ ಅಂತ ನಾನು ಇಲ್ಲೇ ಕಾವಲು ನಿಂತಿದ್ದೀನಿ ಕಣಮ್ಮ ನಿನಗೋಸ್ಕರ ಅಂತೇಳ್ಬಿಟ್ಟು ಸತ್ಯಣ್ಣ ಹೇಳ್ತಾರೆ. ನನಗೋಸ್ಕರ ಕಾವಲು ನಿಂತಿದ್ದೀರಾ, ಯಾಕೆ ಸತ್ಯಣ್ಣ ಅಂದಾಗ, ಎಲ್ಲಿ ನನ್ನ ಸ್ನೇಹಿತನ್ನ ಬಿಟ್ಟು ಹೋಗ್ಬಿಡ್ತಾಳೋ ಅಂತ ಭಯ ಪಟ್ಕೊಂಡು ಇಲ್ಲೇ ನಿಂತಿದ್ದೀನಿ ಕಣಮ್ಮ ಅಂತೇಳ್ಬಿಟ್ಟು ಹೇಳಿದಾಗ, ಇಲ್ಲ ಸತ್ಯಣ್ಣ ನೀವೇನು ಯೋಚನೆ ಮಾಡಬೇಡಿ, ಯಾಕೆ ಅಂತಂದರೆ ನಮ್ಮ ಅಜಿತ್ ಸಾಹೇಬ್ರಿಗೆ ನಾನು ಮಾತು ಕೊಟ್ಟಿದ್ದೀನಿ, ನೀವು ಬರೋವರೆಗೂ ನಾನು ಹೋಗಲ್ಲ ಅಂತ. ಅವರು ನನ್ನ ಕೇಳ್ಕೊಂಡ್ರು, ನಾನು ಬರೋವರೆಗೂ ನೀವು ಹೋಗಬೇಡಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಹೋಗಲ್ಲ, ಅವ್ರನ್ನ ಬಿಟ್ಬಿಟ್ಟು ನಾನು ಅವ್ರು ಬರೋವರೆಗೂ ಇಲ್ಲೇ ಇರ್ತೀನಿ ಅಂತ ಹೇಳಿ ಆವಾಗ ಭೂಮಿ ಹೇಳ್ತಾಳೆ. ಆಗ ಅಜಿತನಿಗೆ ತುಂಬಾ ಶಾಕ್ ಆಗುತ್ತೆ. ಅಲ್ಲಮ್ಮ ಭೂಮಿ, ತುದಿ ಕಾಲ ಮೇಲೆ ನಿಂತಿದ್ದೆ ಹೋಗ್ತೀನಿ ಅಂತ, ಆದರೆ ಈಗ ಅದು ಹೇಗೆ ಒಪ್ಕೊಂಡೆ ನೀನು ಅಂತ ಹೇಳ್ಬಿಟ್ಟು ಹೇಳಿದಾಗ, ಹಾಗೇನಣ್ಣ ಏನು ಗೊತ್ತಾ, ಅವ್ರು ಬೇಡ್ಕೊಂಡ್ರು, ಸೊ ಹಾಗಾಗಿ ನಾನು ಕೂಡ ಅವ್ರ ಮಾತಿಗೆ ಇಲ್ಲ ಅಂತ ಅನ್ನೋಕ್ಕಾಗಿಲ್ಲ, ಯಾವತ್ತೂ ಅವ್ರ ಮಾತನ್ನ ನಾನು ತೆಗ್ದಾಗಿಲ್ಲ ಸತ್ಯಣ್ಣ, ಹಾಗಾಗಿ ಒಪ್ಕೊಂಡೆ ಅಂತ ಭೂಮಿ ಹೇಳ್ತಾಳೆ. ಫೈನಲಿ ಸತ್ಯಣ್ಣ ಒಂದು ಮಾತು ಹೇಳ್ತಾರೆ, ನೋಡು ಭೂಮಿ ಒಂದು ಮಾತು ಹೇಳ್ತೀನಿ ಕೇಳು, ಯಾರಿಗಾದ್ರೂ ಹಶ್ವಾಗಿರುತ್ತೆ, ಹಶ್ವಾದ ತಕ್ಷಣವೇ ಊಟಕ್ಕೆ ಯಾವಾಗ ಕರೀತಾರೆ ಅಂತ ಕಾಯ್ತಾ ಇರ್ತಾರೆ. ಸೊ ಹಸ್ವಾದ ತಕ್ಷಣವೇ ಬಾ ಊಟ ಮಾಡಿ ಅಂದ ತಕ್ಷಣ ಅವ್ರು ಲೇಟೇ ಮಾಡಲ್ವಂತೆ, ಹಂಗೆ ಬಂದು ಊಟಕ್ಕೆ ಕೂತ್ಕೊಬಿಡ್ತಾರಂತೆ. ನೀನು ಕೂಡ ಹಾಗೆ ಭೂಮಿ, ಅವನಿಗೆ ಹೇಳಬೇಕಿತ್ತು, ಸೊ ನೀನು ಹೋಗ್ದಲ್ಲಿ ಇರಬೇಕಿತ್ತು, ಆ ರೀತಿ ಆಗೋಗಿದೆ ಇದು ಅಂತ ಹೇಳ್ಬಿಟ್ಟು ಅಂದಾಗ, ನೋಡು ಭೂಮಿ ನೀನು ಯಾಕೆ ಒಪ್ಕೊಂಡಿದ್ಯ ಅಂತ ನಂಗೆ ಚೆನ್ನಾಗಿ ಗೊತ್ತು, ಏಕೆಂದರೆ ಆಳವಾಗಿ ಅವನ ಮೇಲೆ ಒಂದು ಒಳ್ಳೆ ಅಭಿಪ್ರಾಯನ ಬೆಳೆಸ್ಕೊಂಡಿದ್ಯಾ. ಹಾಗೆಯೇ ಇನ್ನೊಂದು ಕೂಡ ಏನು ಗೊತ್ತಾ, ಅವನ ಮೇಲೆ ಆಳವಾಗಿ ಪ್ರೀತಿನ ಬೆಳೆಸ್ಕೊಂಡಿದ್ಯಾ, ಆಳವಾಗಿ ಅಜಿತ್ನ ನೀನು ಪ್ರೀತಿ ಮಾಡ್ತಾ ಇದೆಯಾ ಭೂಮಿ ಅಂತ ಅಂದಾಗ, ಭೂಮಿ ಅಲ್ಲೇ ತುಂಬಾ ಶಾಕ್ ಆಗಿಬಿಡ್ತಾಳೆ. ಏನು ಹೇಳ್ತಿದ್ಯಾ ಸತ್ಯಣ್ಣ ಅಂದಾಗ, ಹೌದು ಭೂಮಿ, ನೀನು ಹೇಳ್ಕೊಳಕ್ಕೆ ಆಗ್ತಾಯಿಲ್ಲ ಅವನ ಹತ್ರ ಹೋಗ್ಬಿಟ್ಟು, ಅವ್ನು ಯಾವಾಗ ನನ್ನ ಇಲ್ಲೇ ಇರು ಅಂತ ಕೇಳ್ಕೊತಾನೋ ಅಂತ ಕಾಯ್ತಾ ಇದ್ದೆ. ಸೊ ಅವನು ಹೇಗನೋ ಇಲ್ಲೇ ಇದ್ದುಬಿಡು ಭೂಮಿ ನಾನು ಬರೋವರೆಗೂ ಅಂತ ಹೇಳ್ದ. ಸೊ ಹಾಗಾಗಿ ನೀನು ನಿಂತಿದ್ಯಾ ಹೋಗ್ದಲೆ. ಆದರೆ ಯಾಕೆ ಭೂಮಿ ಇದೆಲ್ಲ ಮಾಡ್ತಾ ಇದೆಯಾ, ನೋಡಮ್ಮ ಒಂದು ಮಾತು ಹೇಳ್ತೀನಿ ಕೇಳು, ನಿನ್ಗೆ ಆಳುವ ಪ್ರೀತಿ ಇದೆ ಅನ್ನೋದು ನಂಗೆ ಚೆನ್ನಾಗಿ ಗೊತ್ತು. ನೋಡು ನನ್ನ ತಂಗಿಗಂತೂ ಋಣ ಸಂಬಂಧ ಇರಲಿಲ್ಲ ಅವನ ಜೊತೆಗೆ ಬದುಕೋದು, ಅವನ ಫೀಲಿಂಗಲ್ಲೇ ಎಲ್ಲಿ ಇದ್ಬಿಡ್ತಾನೋ ನನ್ನ ಸ್ನೇಹಿತ ಅಂತೇಳಿ ನಾನು ತುಂಬಾ ಗೊಂದಲವಾಗಿದ್ದೆ. ಆದರೆ ಇವತ್ತು ನೀನು ಅವಳ ಜಾಗಕ್ಕೆ ಬಂದು ನಿಂತಿದೀಯಾ, ಆದರೆ
ಅವನ್ನ ಯಾವುದೇ ಕಾರಣಕ್ಕೂ ಬಿಟ್ಟೋಗ್ಬೇಡ ಭೂಮಿ. ಅವನ ಜಾಗದಲ್ಲೇ ಅವಳ ಜಾಗದಲ್ಲೇ ನೀನು ಅವನ ಹೆಂಡ್ತಿಯಾಗಿ ಸಾಯೋವರೆಗೂ ಜೀವನ ಮಾಡಿಬಿಡು ಭೂಮಿ. ಈ ಅಣ್ಣನಾಗಿ ಹೇಳೋದಿಷ್ಟೇ, ನನ್ನ ತಂಗಿನ ನಾನು ಕಳ್ಕೊಂಡೆ, ಸೊ ನಿನ್ನ ಕಳ್ಕೊಳ್ಳೋಕ್ಕೆ ನನಗಿಷ್ಟ ಇಲ್ಲ. ನಮ್ಮ ಅಜಿತನ ಜೊತೆಗೆ ನೀನು ಸಾಯೋವರೆಗೂ ಜೀವನ ಮಾಡಬೇಕನ್ನೋದು ನನ್ನ ಆಸೆ ಭೂಮಿ ಅಂತ ಹೇಳ್ಬಿಟ್ಟು ಫೈನಲಿ ಸತ್ಯಣ್ಣ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಭೂಮಿಗೆ, ಸತ್ಯಣ್ಣ ಒಂದು ಪ್ರಶ್ನೆನ ಕೇಳಲ್ಲ ನಿಮ್ಮನ್ನು, ನನ್ನ ಪ್ರಾಮಾಣಿಕವಾಗಿ ನನಗೊಂದು ಉತ್ತರ ಕೊಡಬೇಕು, ನಿಮ್ಮಿಂದ ಪ್ರಾಮಾಣಿಕವಾಗಿ ನನಗೆ ಉತ್ತರ ಬರಬೇಕು ನಿಮ್ಮ ಕಡೆಯಿಂದ ಅಂತ ಕೇಳ್ಕೊತಾಳೆ. ಅದೇನು ಹೇಳಮ್ಮ, ನಿನಗೋಸ್ಕರ ನಾನು ಯಾವತ್ತಾದರೂ ಸುಳ್ಳು ಹೇಳಿದ್ದೀನಾ? ನಾನು ಖಂಡಿತ ಹೇಳೇ ಹೇಳ್ತೀನಿ ಅಂತ ಸತ್ಯಣ್ಣ ಹೇಳ್ತಾರೆ. ಏನು ಗೊತ್ತಾ ಸತ್ಯಣ್ಣ, ನಿಮ್ಮ ಹತ್ರ ಅವರು ತುಂಬ ಪ್ರೀತಿಯಿಂದಿರೋ ಸ್ನೇಹಿತರು. ಏಕೆಂದರೆ ನೀವಂದರೆ ತುಂಬ ಇಷ್ಟ ಅವ್ರಿಗೆ ನೀವಂದ್ರೂ ತುಂಬ ಇಷ್ಟ, ನಿಮಗೆ ಅವರಂದ್ರೂ ತುಂಬಾ ಇಷ್ಟ. ಸೊ ಹಾಗಾಗಿ ನಿಮ್ಮ ಹತ್ರ ಎಲ್ಲ ವಿಷಯನೂ ಅವ್ರು ಶೇರ್ ಮಾಡ್ಕೊಂಡೇ ಇರ್ತಾರೆ. ಆದರೆ ಈ ವಿಷಯನೂ ಶೇರ್ ಮಾಡ್ಕೊಂಡೇ ಇರ್ತಾರೆ. ಏನು ಗೊತ್ತಾ ಸತ್ಯಣ್ಣ, ನನ್ನ ಬಗ್ಗೆ ಯಾವತ್ತಾದರೂ ಅಜಿತ್ ಸಾಹೇಬ್ರಿಗೆ ಪ್ರೀತಿ ಇದೆಯೋ ಇಲ್ವೋ ಅಂತ ಬೇಡ್ಕೊಂಡಿದ್ದಾರೋ, ಹೇಳ್ಕೊಂಡಿದ್ದಾರೋ ಇಲ್ಲ ನನಗೆ ಹೇಳಿಬಿಡಿ, ನನಗೊಂದು ಡೀಟೇಲ್ಸ್ ಗೊತ್ತಾಗುತ್ತೆ ಅಂತೇಳಿ ಭೂಮಿ ಕೇಳ್ಕೊತಾಳೆ. ಆವಾಗ ಸತ್ಯಣ್ಣ ಏನು ಮಾಡ್ಬಿಡ್ತಾನೆ ಗೊತ್ತಾ, ಶಾಕ್ ಆಗಿಬಿಡ್ತಾನೆ. ಯಾಕೆ ಅಂತಂದರೆ, ಪ್ರೀತಿ ಇದೆ ಅಂತ ಹೇಳಕ್ಕೆ ಹೋಗಬೇಕು, ನನ್ನ ಹತ್ರ ಹೇಳ್ಕೊಂಡಿದ್ದ ಅಂತ ಹೇಳಕ್ಕೆ ಹೋಗಬೇಕು. ಫೈನಲಿ ಅವನು ಅಜಿತನಿಗೆ ಮಾತು ಕೊಟ್ಟಿರ್ತಾನೆ. ಅಜಿತ ಮಾತು ತೊಗೊಂಡಿರ್ತಾನೆ ಸತ್ಯಣ್ಣ ಹತ್ರ, ಯಾವತ್ತೂ ಭೂಮಿಗೆ ನೀನು ಈ ವಿಷಯನ ಹೋಗಿ ಹೇಳಬಾರ್ದು ಅಂತೇಳಿ ಮಾತು ತೊಗೊಬಿಟ್ಟಿರ್ತಾನೆ. ಅದೊಂದು ಅವನಿಗೆ ಅಡ್ಡ ಬಂದ್ಬಿಟ್ಟು, ಸೊ ಫೈನಲಿ ನಾ ಹೇಳಕ್ಕೆ ಹೋದನು ಹಿಂದಕ್ಕೆ ತೊಗೊಂಡ ಮಾತನ್ನ. ನೋಡು ಸತ್ಯಣ್ಣ, ಒಂದು ಮಾತು ಹೇಳ್ತೀನಿ ಕೇಳಿ, ಬಾಲ್ನ ಜೋರಾಗಿ ಹೊಡೆದ್ರೆ ಅದು ವಾಪಸ್ ಬಂದು ನಮ್ಮ ಹತ್ರನೇ ನಿಂತ್ಕೊಳ್ಳುತ್ತೆ ಸತ್ಯಣ್ಣ. ಇದು ಕೂಡ ಹಂಗೇನೆ, ಯಾವಾಗೂ ಒಂದು ಸೈಡ್ ಲವ್ ಇದ್ದರೆ ಆಗಲ್ಲ, ಎರಡು ಸೈಡು ಲವ್ ಇರಬೇಕು. ಸೊ ಹಾಗಾಗಿ ಅವ್ರು ಹೇಳ್ಕೊಂಡಿದ್ರೆ ಅದ್ರ ಕಥೆನೇ ಬೇರೆ ಇತ್ತು ಸತ್ಯಣ್ಣ ಅಂತ ಹೇಳ್ಬಿಟ್ಟು ತುಂಬ ಫೀಲ್ ಮಾಡಿಕೊಂಡು ಭೂಮಿ ಹೇಳ್ತಾಳೆ. ಆಗ ಸತ್ಯಣ್ಣ ಒಂದು ಮಾತು ಹೇಳ್ತಾರೆ, ನೀನೇ ಯಾಕೆ ಆ ಬಾಲ್ ಎಸಿಬಾರ್ದು? ನೀನೇ ಬಾಲ್ ಎಸ್ಬಿಟ್ಟು ನೀನೇ ಯಾಕೆ ಮುಂದೆ ಹೋಗ್ಬಿಟ್ಟು ಹೇಳಬಾರ್ದು ಭೂಮಿ? ಈ ವಿಷಯನ ನೀನೇ ಅವನ ಹತ್ರ ಶೇರ್ ಮಾಡ್ಕೋಬೋದಲ್ವಾ? ಫಸ್ಟ್ ಇಲ್ಲಿಂದ ಹೋಗ್ಬಿಟ್ಟು ಅವನ ಹತ್ರ ಎಲ್ಲ ವಿಷಯನೂ ಶೇರ್ ಮಾಡ್ಕೋ ಭೂಮಿ. ಸೊ ಈ ರೀತಿ ನೊಂದ್ಕೊಂಡು ಬೆಂದ್ಕೊಂಡು ಮನಸ್ಸಲ್ಲಿ ಪ್ರೀತಿನ ಇಟ್ಕೊಂಡು ಬೆಟ್ಟದಷ್ಟು ಯಾಕೆ ಇಷ್ಟೊಂದೆಲ್ಲ ಕೊರಗ್ತೀಯ ಭೂಮಿ? ಸೊ ಇದನ್ನ ಹೋಗಿ ನೀನು ಹಂಚ್ಕೊಬಿಡಮ್ಮ ಅಂತೇಳಿ ಬೇಡ್ಕೋತಾನೆ. ಸೊ ನೋಡಿ ಸತ್ಯಣ್ಣ, ನೀವಿವಾಗ ನನ್ನ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ, ಅದಕ್ಕೆ ಮತ್ತೆ ನಾನು ಹೇಳಿದ್ದು ಅವರು ನನ್ನ ಇಷ್ಟಪಡ್ತಾ ಇಲ್ಲ. ಸೊ ಇದನ್ನು ಹೇಳಿದರೂ ಯಾವುದೂ ಒಂದು ಪ್ರಯೋಜನ ಇಲ್ಲ. ನಾನು ಹೇಳಿ ಇದನ್ನೆಲ್ಲ ಇದಾಗೋದ್ಕಿಂತ ಸುಮ್ಮನೆ ಇರೋದೇ ಬೆಸ್ಟು ಅಂತ ಅನಿಸಿದೆ ಸತ್ಯಣ್ಣ. ಏಕೆಂದರೆ ಅವ್ರು ಯಾವತ್ತಾದರೂ ನಿಮ್ಮ ಹತ್ರ ಹೇಳ್ಕೊಂಡಿದ್ರೆ ನಾನು ಖಂಡಿತ ಹೇಳ್ಕೊತಿದ್ದೆ ಸತ್ಯಣ್ಣ. ಸೊ ಏನಾಗ್ಬಿಟ್ಟಿದೆ ಅಂತಂದರೆ, ಇಲ್ಲಿ ಅವ್ರಿಗೆ ನನ್ನ ಮೇಲೆ ಮನಸ್ಸಿಲ್ಲ ಅಂತ ಅಂದಮೇಲೆ ಸೊ ನಾನು ಯಾಕೆ ಸತ್ಯಣ್ಣ ಹೇಳ್ಕೊಬೇಕು ಹೋಗಿ ಅಂತೇಳಿ ತುಂಬ ಫೀಲಿಂಗಿಂದ ಗೋಳಾಡಿಕೊಂಡು ಭೂಮಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಆದರೆ ಸತ್ಯಣ್ಣ ಏನೋ ಹೇಳೋಕ್ಕೆ ಅಂತ ಹೋಗಿ ಹಿಂಗೆ ತಿರುಗ್ತಾನೆ, ಅವಳು ಇರೋದೇ ಇಲ್ಲ. ಆದರೆ ಸತ್ಯಣ್ಣ ತುಂಬ ಫೀಲ್ ಮಾಡಿಕೊಂಡು, ನೋಡು ನಾನು ಅಂದ್ಕೊಂಡಂಗೆ ಆಯಿತು, ಅವಳಿಗೆ ತುಂಬಾ ಪ್ರೀತಿ ಇದೆ ಅಜಿತನ ಮೇಲೆ, ಸೊ ಆದರೆ ಹೇಳ್ಕೊತಾ ಇಲ್ಲ ಅಂತೇಳಿ ತುಂಬ ಫೀಲ್ ಮಾಡ್ಕೊತಾನೆ. ಇನ್ನು ಫೈನಲಿ ಭೂಮಿ ಅಜಿತ್ ಇಬ್ಬರು ಮಲಗಿರ್ತಾರೆ. ಒಬ್ರಿಗೊಬ್ಬರು ತುಂಬ ಖುಷಿಯಿಂದ ಮಲ್ಕೊಂಡಿರ್ತಾರೆ. ಅವನು ಬೆಳಗ್ಗೆನೇ ಎದ್ದು ಹೋಗಬೇಕು ಬೇರೆ ಕಡೆ. ಸೊ ಮನಿಕೊಂಡಿದ್ದಾದಮೇಲೆ ಅಜಿತ್ ಏನು ಮಾಡಿರ್ತಾನೆ ಅಂತಂದರೆ, ಇಲ್ಲಿ ಹೊರಟೋಗಿರ್ತಾರೆ. ಆದರೆ ಅವಳಿಗೆ ಹೇಳ್ದಂಗೆ ಫೈನಲಿ ಇಲ್ಲೊಂದು ಕಡೆ ಇಲ್ಲಿ ಇವಳು ಏನೋ ಡೀಟೇಲ್ಸ್ ಎಲ್ಲ ಬರ್ಕೊಂಡು ನನ್ನ ಮಗಳು ಮದುವೆಗೆ ದೇವ್ಯಾನಿ ಒಂದು ಲೀಸ್ಟ್ಗಳೆಲ್ಲ ಮಾಡಬೇಕು, ಇಲ್ಲ ಅಂತಂದರೆ ಅಂಜು ಬಂದ್ಬಿಟ್ಟು ನನಗೆ ಅದು ಕೊಡಿಸಿಲ್ಲ ಇದು ಕೊಡಿಸಿಲ್ಲ ಅಂತ ಮತ್ತೆ ಜಗಳಾಡ್ತಾಳೆ ಅಂತೇಳಿ ಬರಿತಾ ಇರ್ತಾಳೆ. ಅಷ್ಟರಲ್ಲಿ ಅಶ್ವಿನಿ ಬರ್ತಾಳೆ. ಅಶ್ವಿನಿ ಬಂದು, ಏನು ಅಶ್ವಿನಿ ಇಲ್ಲಿವರೆಗೂ ಬಂದಿದ್ದು ಅಂತ ಅಂದಾಗ, ನಾನು ಹೇಳ್ತಿರೋದೇನು ನೀವು ಮಾಡ್ತಾ ಇರೋದೇನು ಅಂತ ಹೇಳಿ ಕೇಳಿದಾಗ, ನೀನು ಸುಮಾರು ಹೇಳಿದ್ಯಾ, ಅದರಲ್ಲಿ ಯಾವುದು ಅಂತ ಹೇಳು, ನಮಗೂ ನಿನಗೂ ಒಪ್ಪಂದ ಆಗಿರೋದು ಅಂತ ಹೇಳಿ ಕೇಳಿದಾಗ, ನೋಡು ನಿನ್ನ ಮಗಳ ಮದುವೆಗೆ ನಾನು ಅಡ್ಡ ಬರಲ್ಲ ಅಂತ ಹೇಳಿದ್ದೆ, ಆದರೆ ಎಷ್ಟೊಂದು ಕೆಲಸಗಳನ್ನ ನನ್ನ ಜೊತೆ ಸೇರಿ ಮಾಡ್ತೀನಂತ ಹೇಳಿದ್ಯಾ, ಫೈನಲಿ ನೀನು ಯಾಕೆ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿದಾಗ, ಅದರಲ್ಲಿ ಯಾವ ಕೆಲಸ ಅಂತ ಹೇಳೋ, ನಾನು ನಿನ್ನ ಕೆಲಸ ತುಂಬಾ ಮಾಡಿದ್ದೀವಿ, ಅದರಲ್ಲಿ ಯಾವುದಂತ ಹೇಳಿದ್ರೆ ತಾನೇ ನನಗೂ ಅರ್ಥ ಆಗೋದು ಅಂತ ದೇವಿಯನಿ ಹೇಳ್ತಾಳೆ. ಅದೇನು ಗೊತ್ತಾ, ಇನ್ನೇನು ನಾಳೆ ಭೂಮಿ ಹೊರಗಡೆ ಹೋಗೋ ಟೈಮ್ ಹತ್ತಿರ ಬಂದಿದೆ. ಸೊ ಅವಳು ಹೊರಗಡೆ ಹೋಗೋಷ್ಟರಲ್ಲಿ, ಅವಳು ಒಂದು ಆ್ಯನಿವರ್ಸರಿ ಆಗೋಷ್ಟರಲ್ಲಿ ಅವಳ ಫೋಟೋನ ನೇತಾಕಂಗೆ ಮಾಡಬೇಕು ಅಂತೇಳಿ ಹೇಳ್ತಾಳೆ. ಏನು ಹೇಳ್ತಿದ್ಯಾ ಭೂಮಿ ನೀನು ಅಂತಂದಾಗ, ಏನು ಹೇಳ್ತಿದ್ಯಾ ಅಶ್ವಿನಿ ನೀನು ಅಂದಾಗ, ಹೌದು ಅವಳನ್ನ ಮೇಲೆ ಕಳಿಸ್ಬಿಟ್ಟು ಅವಳು ಭೂಮಿ ಫೋಟೋನ ನೇತಾಕೋಣ ಅಂತೇಳಿ ಪ್ಲ್ಯಾನ್ ಮಾಡಿರ್ತಾಳೆ. ಮತ್ತು ದೇವಿಯನಿ ಎದ್ಬಿಟ್ಟು ಈ ಟೈಮಲ್ಲಿ, ನೋಡು ಈ ಆಟಕ್ಕೆ ನಾನಿಲ್ಲ, ಏಕೆ ಅಂತಂದರೆ ನನಗೆ ಕೊಲೆ ಮಾಡೋಕ್ಕೆ, ಗೂಂಡ ಮಾಡೋಕ್ಕೆ, ಅದು ಮಾಡೋಕ್ಕೆ, ಇದು ಮಾಡೋಕ್ಕೆ ನನಗೆಲ್ಲ ಇಷ್ಟ ಇಲ್ಲ ಅಂತಂದಾಗ, ನೀವು ಯಾಕೆ ಇಷ್ಟು ಬೇಗ ಒಳ್ಳೆಯರಾಗಿದ್ದೀರಾ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಅಶ್ವಿನಿ. ಸೊ ಅಲ್ಲಿ ನಿಂತ್ಕೊಂಬಂಗೆ ಎದ್ದು ಅದೇ ಹೋಗ್ಬಿಡ್ತಾಳೆ ದೇವಿಯನಿ. ಆ ಮಾತಿಗೇನು ಆನ್ಸರೇ ಕೊಡೋದಿಲ್ಲ. ಫೈನಲಿ ಭೂಮಿ ಎದೊಳ್ತಾಳೆ ಮೇಲಕ್ಕೆ. ಎದ್ದ ತಕ್ಷಣ ಸಾಹೇಬ್ರನ್ನ ನೋಡೋಣ ಅಂತ ನೋಡ್ತಾಳೆ. ಫೈನಲಿ ಅವ್ರು ಇರೋದಿಲ್ಲ. ಮತ್ತು ಎದ್ಬಿಟ್ಟು, ಸಾಹೇಬ್ರು ನನಗೆ ಹೇಳ್ದಂಗೆ ಹೊರಟೋಗ್ಬಿಟ್ಟಿದ್ದಾರಲ್ಲ,
ನನಗೆ ಹೇಳೋ ಹೋಗಿಲ್ವಲ್ಲ, ಅವರಿಗೆ ಬಟ್ಟೆಗಳೆಲ್ಲ ನೀಟಾಗಿ ಪ್ಯಾಕ್ ಮಾಡಿಕೊಡ್ಬೇಕಿತ್ತು, ಮತ್ತು ಹೋಗಬೇಕಾದಾಗ ನಾನು ಬಾಯ್ ಹೇಳಬೇಕಿತ್ತು. ಫೈನಲಿ ನನಗೆ ಹೇಳ್ದಲೇ ಹೊರಟೋಗಿದ್ದಾರೆ. ನನಗೆ ಇವತ್ತು ಇಷ್ಟೊಂದು ಕೆಟ್ಟದ ನಿದ್ದೆ ಬಂತು ಅಂತೇಳಿ ಫೀಲ್ ಮಾಡ್ಕೊತಾ ಇರಬೇಕಾದಾಗ ಅಲ್ಲಿ ಒಂದು ಲೆಟರ್ನ ಇಟ್ಟೋಗಿರ್ತಾನೆ ಅಜಿತು ಬರೆದುಬಿಟ್ಟು. ಆ ಲೆಟರ್ನ ತೊಗೊಂಡು ಓದ್ತಾಳೆ. ಭೂಮಿ ಹಾಯ್ ಗುಡ್ ಮಾರ್ನಿಂಗ್ ಅಂತ ಹೇಳ್ಬಿಟ್ಟು ಆ ಲೆಟರಲ್ಲಿ ಇರುತ್ತೆ. ಮತ್ತು ಇನ್ನು ನೋಡು ಭೂಮಿ, ನಾನು ಹೋಗಿ ಬರೋವರೆಗೂ ನಿನ್ನ ಒಂದು ಸ್ಮೈಲ್ ತುಂಬ ಚೆನ್ನಾಗಿರಬೇಕು, ಮನೆಯವ್ರ ಜೊತೆ ನಗ್ನಗ್ತಾ ಚೆನ್ನಾಗಿರಬೇಕು, ಎಲ್ಲರ ಜೊತೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿರಬೇಕು, ತುಂಬ ಖುಷಿಯಿಂದ ಇರಬೇಕು, ತುಂಬ ಪ್ರೀತಿಯಿಂದ ಇರಬೇಕು ಭೂಮಿ ನೀನು. ಆ ರೀತಿ ಇದ್ದಾಗೆ ನನಗೆ ಖುಷಿ ಆಗೋದು ಅಂತ ಹೇಳಿದಾಗ, ಆಯಿತು ಸಾಹೇಬ್ರೆ, ನಿಮಗೋಸ್ಕರ ನಾನು ಖಂಡಿತ ನೀವು ಬರೋವರೆಗೂ ತುಂಬ ಖುಷಿಯಾಗಿರ್ತೀನಿ, ಹ್ಯಾಪಿಗಿರ್ಬೇಕು ತಾನೆ, ಖಂಡಿತ ಇರ್ತೀನಿ, ತುಂಬ ನಗಾಡ್ಕೊಂಡೇ ಇರ್ತೀನಿ ಅಂತ ಹೇಳ್ಕೊತಾ ಇರ್ತಾಳೆ. ಮತ್ತು ಅಲ್ಲಿ ಏನೋ ಒಂದು ಬರೆದ್ಬಿಟ್ಟು ಹೊಡೆದಾಕಿರ್ತಾನೆ ಅಜಿತ್ತು. ಸೊ ಅದನ್ನೇನೋ ಬರೆಯೋಕ್ಕೆ ಹೋಗಿ ಅವನೇನೋ ಹೊಡೆದಾಕಿರ್ತಾನೆ. ಇವಳು ಏನೋ ಅರ್ಥ ಮಾಡ್ಕೊತಾಳೆ, ಅಂದರೆ ನನ್ನ ಇಷ್ಟಪಡ್ತಿದ್ದೀನಿ ಅಂತ ಏನಾದರೂ ಸಾಹೇಬ್ರು ಬರೆದಿದ್ದಾರ ಅಂತೇಳಿ ಅಂದಾಗ, ಚೇಚೆ ಆ ರೀತಿ ಎಲ್ಲ ಬರ್ದಿರಲ್ಲ ಅಂತ ಮತ್ತೆ ಅವಳೇ ಅನ್ಕೋತಾಳೆ. ಇನ್ನು ಫೋಟೋ ತೊಗೊಂಡು ಬಂದು ಮುಂದೆ ಕೂತ್ಕೊಂಡು, ಸಾಹೇಬ್ರೆ ನಾನು ಯಾವಾಗಲೂ ನಗ್ತಾ ಇರಬೇಕಲ್ವಾ, ಸ್ಮೈಲ್ ಕೊಟ್ಕೊಂಡಿರ್ಬೇಕಲ್ವಾ, ಅದೇ ರೀತಿನೇ ಇರ್ತೀನಿ ಸಾಹೇಬ್ರೆ ಅಂತೇಳಿ ಆ ಫೋಟೋನ ಹತ್ರಕ್ಕೆ ತೊಗೊಂಡು ಸಾಹೇಬ್ರ ಮುಖದ ಮೇಲೆ ಒಂದು ಮುತ್ತನ್ನ ಕೊಡ್ತಾಳೆ. ಇನ್ನು ಫೈನಲಿ ಮುತ್ತು ಕೊಟ್ಟ ತಕ್ಷಣ ತುಂಬ ಖುಷಿಯಾಗಿಬಿಡ್ತಾಳೆ ಅವಳು ಕೂಡ. ನೋಡಿ, ಇವತ್ತಿನ ಸಂಚಿಕೆ ಇಲ್ಲಿಗೆ ಮುಕ್ತಾಯ ಆಗ್ತಾಯಿದೆ. ಫೈನಲಿ ನಾಳೆ ಸಿಗ್ತೀನಿ. ಮತ್ತು ನಾಳೆ ಅಂತೂ ತುಂಬ ಚೆನ್ನಾಗಿರುತ್ತೆ. ಯಾಕೆ ಅಂತಂದರೆ ಇಲ್ಲಿ ರಾಮಣ್ಣರಮ್ಮ ಬಂದಿರ್ತಾರೆ. ಅಜ್ಜಿ ಅವಳ ಗಡಕ್ಕಾಗೆ ಒಂದು ಥ್ರಿಲ್ ಅಂತಲೇ ಹೇಳ್ಬೋದು. ಫೈನಲಿ ಇನ್ನು ಭೂಮಿ ಅವ್ರಿಗೆ ಎದುರು ಮಾತಾಡೋ ಟೈಮ್ ಬಂದೇ ಬಿಟ್ಟಿರುತ್ತೆ. ಏಕೆಂದರೆ ರಾಮಣ್ಣನ ಸೊಸೆನ ಅವರಮ್ಮ ಸೇರ್ತಾರಲ್ಲ, ಇಲ್ಲಿಗೆ ಬಂದು ಸೇರ್ಕೊಂಡಿರ್ತಾರೆ ಅವರು. ನೋಡೋಣ, ನಾಳೆ ಒಂದು ಹೊಸ ಟ್ವಿಸ್ಟ್ ಇರುತ್ತೆ. ಇನ್ನು ಅಜಿತ್ ಅವನು ಬೇರೆ ಕಡೆ ಡ್ಯೂಟಿಗೆ ಹೋಗಿದ್ದಾನೆ. ಇಲ್ಲಿ ಭೂಮಿ ಕೂಡ ಹೊಸ ಅವತಾರನೇ ಎತ್ತಿದ್ದಾಳೆ. ಫೈನಲಿ ಏನಾಗುತ್ತೆ, ಏನು ಕತೆ, ಮತ್ತು ನೋಡೋಣ. ತುಂಬ ಚೆನ್ನಾಗಿರುತ್ತೆ. ನಿನ್ನೆ ಅಂತೂ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬಂದಿದೆ. ಮತ್ತು ನನಗೆ ತುಂಬ ಜನ ಕಮೆಂಟ್ ಮಾಡಿದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೆಲ್ಲರಿಗೂ ಎಷ್ಟು ಸರಿ ಥ್ಯಾಂಕ್ಸ್ ಹೇಳಿದ್ರು ನನ್ನ ಕಡೆಯಿಂದ ಸಾಕಾಗೋದಿಲ್ಲ. ಥ್ಯಾಂಕ್ ಯು.